ಒಂದು ಕಡೆ ಇಸ್ರೇಲ್ ಹಾಗೆ ಇರಾನ್ನ ನಡುವೆ ನಡೀತಾ ಇರುವ ಈ ಸಂಘರ್ಷದಲ್ಲಿ ಈವರೆಗೆ ಯಾವ ದೇಶಕ್ಕೆ ಯಾವ ಪ್ರಮಾಣದಲ್ಲಿ ನಷ್ಟ ಆಗಿದೆ ಅನ್ನೋದನ್ನ ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. ಇರಾನ್ನ ಲೆಕ್ಕವನ್ನ ಗಮನಿಸೋಣ. ಇರಾನ್ನಲ್ಲಿರುವ ಅಣ್ವಸ್ತ್ರ ಕೇಂದ್ರಗಳು, ಅಣ್ವಸ್ತ್ರ ತಯಾರಿಕಾ ಘಟಕಗಳು, ಅದರ ಹಿಂದಿರುವ ವಿಜ್ಞಾನಿಗಳೇ ಇಸ್ರೇಲ್ನ ಪ್ರಮುಖ ಟಾರ್ಗೆಟ್ ಆಗಿತ್ತು. ಅದನ್ನೇ ಗುರಿಯಾಗಿಸ್ಕೊಂಡು ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಹೋಯಿತು. ಇರಾನ್ನ 200ಕ್ಕೂ ಹೆಚ್ಚು ಕಡೆ ಇಸ್ರೇಲ್ ಭೀಕರವಾದ ದಾಳಿಯನ್ನು ನಡೆಸಿದೆ. 4 ಪರಮಾಣು ನೆಲೆಗಳಿಗೆ, ಇರಾನ್ನಲ್ಲಿರ್ತಕ್ಕಂಥ ಪರಮಾಣು ನೆಲೆಗಳಿಗೆ ಭಾರಿ ಪ್ರಮಾಣದ ಘಾಸಿಯಾಗಿದೆ ಇಸ್ರೇಲ್ನ ದಾಳಿಯಿಂದಾಗಿ. ಇರಾನ್ನ 9 ಮಂದಿ ಪರಮಾಣು ವಿಜ್ಞಾನಿಗಳು ಇಸ್ರೇಲ್ ನಡೆಸಿದ ಅಟ್ಯಾಕ್ನಲ್ಲಿ ಸಾವಿಗೀಡಾಗಿದ್ದಾರೆ. ಕೇವಲ ವಿಜ್ಞಾನಿಗಳು ಮಾತ್ರವಲ್ಲ, ಗೂಢಾಚಾರ ದಳದ ಉಪಮುಖ್ಯಸ್ಥ ಕೂಡ, ಇರಾನ್ನ ಗೂಢಾಚಾರ ದಳದ ಉಪಮುಖ್ಯಸ್ಥ ಕೂಡ ಇಸ್ರೇಲಿ ದಾಳಿಯಲ್ಲಿ ಸಾವಿಗೀಡಾಗಿದ್ದಾನೆ. ಇಷ್ಟು ಮಾತ್ರವಲ್ಲ, IRGC ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಇದರ ಮುಖ್ಯಸ್ಥನನ್ನ ಕೂಡ ಇಸ್ರೇಲ್ ಕೊಂದು ಹಾಕಿದೆ. 20ಕ್ಕೂ ಹೆಚ್ಚು ಸೀನಿಯರ್ ಕಮಾಂಡೋಗಳು ಸಾವಿಗೀಡಾಗಿದ್ದಾರೆ ಇಸ್ರೇಲ್ನ ಈವರೆಗಿನ ದಾಳಿಯಿಂದಾಗಿ. ಮಿಸೈಲ್ ತಯಾರಿಕಾ ಘಟಕಗಳು ಚಿಂದಿ ಆಗಿ ಹೋಗಿದೆ. ಇರಾನ್ನ ರಡಾರ್ ಸಿಸ್ಟಮ್ ಉಡೀಸಾಗಿ ಹೋಗಿದೆ. ಇಸ್ರೇಲ್ ದಾಳಿಯಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕೂಡ ಕಳೆದುಕೊಂಡಿದೆ ಇರಾನ್. 138ಕ್ಕೂ ಹೆಚ್ಚು ಜನರ ಸಾವಾಗಿದೆ, 350ಕ್ಕೂ ಹೆಚ್ಚು ಜನಕ್ಕೆ ಗಾಯವಾಗಿದೆ. ಇರಾನ್ ಬೇಸಿಕಲಿ ಒಂದು ನ್ಯೂಕ್ಲಿಯರ್ ಪವರ್ ಕಂಟ್ರಿ ಆಗೋದೇ ಇಸ್ರೇಲ್ಗೆ ಇಷ್ಟವಿಲ್ಲ. ಹಾಗಾಗಿ ಈ ಬಾರಿಯ ದಾಳಿಯಲ್ಲಿ ಪ್ರಮುಖ ಟಾರ್ಗೆಟ್ ಆಗಿರೋದೇ ಆ ಕೇಂದ್ರಗಳು, ಹಾಗೆ ಅದರ ಹಿಂದಿರುವ ವಿಜ್ಞಾನಿಗಳು. ಇನ್ನು ಇಸ್ರೇಲ್ನ ಲೆಕ್ಕವನ್ನ ಕೂಡ ಗಮನಿಸ್ಬಿಡೋಣ. ಇರಾನ್ ಕೂಡ ಕೈಕಟ್ಟಿಕೊಳ್ತಿಲ್ಲ, ಪ್ರಬಲವಾದ ದಾಳಿಯನ್ನೇ ನಡೆಸದೆ. ಹೀಗಾಗಿ ಇಸ್ರೇಲ್ನ ಮೇಲಾಗಿರುವ ಪರಿಣಾಮ ಹೇಗಿದೆ ಅದನ್ನು ಕೂಡ ಗಮನಿಸೋಣ. ಇಸ್ರೇಲ್ನ ಏರ್ಬೇಸ್, ಸೇನಾ ನೆಲೆಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಪೆಟ್ಟು ಬಿದ್ದಿದೆ. ಇಸ್ರೇಲ್ ಸೇನಾ ಹೆಡ್ ಕ್ವಾರ್ಟರ್ಸ್ ಕೂಡ ಧ್ವಂಸವಾಗಿ ಹೋಗಿದೆ. ದೊಡ್ಡ ಕಟ್ಟಡಗಳು ಸದ್ಯಕ್ಕೆ ಅಸ್ಥಿ ಪಂಜರಗಳಂತೆ ಕಾಣ್ತಾ ಇದೆ ಇಸ್ರೇಲ್ನಲ್ಲಿ. 7 ಸೈನಿಕರು ಸೇರಿದಂತೆ 10 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಇಸ್ರೇಲ್ನ 60ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. ಲಕ್ಷ ಇಸ್ರೇಲಿ ಜನ ಇದೀಗ ಜೀವ ಉಳಿಸ್ಕೊಳ್ಳೋ ಸಲುವಾಗಿ ಶೆಲ್ಟರ್ ಹಾಗೆ ಬಂಕರ್ಗಳ ಆಶ್ರಯವನ್ನು ಪಡೆದಿದ್ದಾರೆ. ಸ್ಕೂಲ್ಗಳು ಬಂದಾಗಿದೆ, ಶಾಪಿಂಗ್ ಮಾಲ್ಗಳು ಕ್ಲೋಸ್ ಆಗಿದೆ, ಕಾಲೇಜ್ಗಳು ಕ್ಲೋಸ್ ಆಗಿದೆ. ಇದು ಒಂದು ಕಡೆ ಇಸ್ರೇಲ್ ಹಾಗೆ ಇರಾನ್ನ ನಡುವೆ ನಡೀತಾ ಇರುವ ಈ ಸಂಘರ್ಷದಲ್ಲಿ ಈವರೆಗೆ ಯಾವ ದೇಶಕ್ಕೆ ಯಾವ ಪ್ರಮಾಣದಲ್ಲಿ ನಷ್ಟ ಆಗಿದೆ ಅನ್ನೋದನ್ನ ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. ಇರಾನ್ನ ಲೆಕ್ಕವನ್ನ ಗಮನಿಸೋಣ. ಇರಾನ್ನಲ್ಲಿರುವ ಅಣ್ವಸ್ತ್ರ ಕೇಂದ್ರಗಳು, ಅಣ್ವಸ್ತ್ರ ತಯಾರಿಕಾ ಘಟಕಗಳು, ಅದರ ಹಿಂದಿರುವ ವಿಜ್ಞಾನಿಗಳೇ ಇಸ್ರೇಲ್ನ ಪ್ರಮುಖ ಟಾರ್ಗೆಟ್ ಆಗಿತ್ತು. ಅದನ್ನೇ ಗುರಿಯಾಗಿಸ್ಕೊಂಡು ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಹೋಯಿತು. ಇರಾನ್ನ 200ಕ್ಕೂ ಹೆಚ್ಚು ಕಡೆ ಇಸ್ರೇಲ್ ಭೀಕರವಾದ ದಾಳಿಯನ್ನು ನಡೆಸಿದೆ. 4 ಪರಮಾಣು ನೆಲೆಗಳಿಗೆ, ಇರಾನ್ನಲ್ಲಿರ್ತಕ್ಕಂಥ ಪರಮಾಣು ನೆಲೆಗಳಿಗೆ ಭಾರಿ ಪ್ರಮಾಣದ ಘಾಸಿಯಾಗಿದೆ ಇಸ್ರೇಲ್ನ ದಾಳಿಯಿಂದಾಗಿ. ಇರಾನ್ನ 9 ಮಂದಿ ಪರಮಾಣು ವಿಜ್ಞಾನಿಗಳು ಇಸ್ರೇಲ್ ನಡೆಸಿದ ಅಟ್ಯಾಕ್ನಲ್ಲಿ ಸಾವಿಗೀಡಾಗಿದ್ದಾರೆ. ಕೇವಲ ವಿಜ್ಞಾನಿಗಳು ಮಾತ್ರವಲ್ಲ, ಗೂಢಾಚಾರ ದಳದ ಉಪಮುಖ್ಯಸ್ಥ ಕೂಡ, ಇರಾನ್ನ ಗೂಢಾಚಾರ ದಳದ ಉಪಮುಖ್ಯಸ್ಥ ಕೂಡ ಇಸ್ರೇಲಿ ದಾಳಿಯಲ್ಲಿ ಸಾವಿಗೀಡಾಗಿದ್ದಾನೆ. ಇಷ್ಟು ಮಾತ್ರವಲ್ಲ, IRGC ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್ ಇದರ ಮುಖ್ಯಸ್ಥನನ್ನ ಕೂಡ ಇಸ್ರೇಲ್ ಕೊಂದು ಹಾಕಿದೆ. 20ಕ್ಕೂ ಹೆಚ್ಚು ಸೀನಿಯರ್ ಕಮಾಂಡೋಗಳು ಸಾವಿಗೀಡಾಗಿದ್ದಾರೆ ಇಸ್ರೇಲ್ನ ಈವರೆಗಿನ ದಾಳಿಯಿಂದಾಗಿ. ಮಿಸೈಲ್ ತಯಾರಿಕಾ ಘಟಕಗಳು ಚಿಂದಿ ಆಗಿ ಹೋಗಿದೆ. ಇರಾನ್ನ ರಡಾರ್ ಸಿಸ್ಟಮ್ ಉಡೀಸಾಗಿ ಹೋಗಿದೆ. ಇಸ್ರೇಲ್ ದಾಳಿಯಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕೂಡ ಕಳೆದುಕೊಂಡಿದೆ ಇರಾನ್. 138ಕ್ಕೂ ಹೆಚ್ಚು ಜನರ ಸಾವಾಗಿದೆ, 350ಕ್ಕೂ ಹೆಚ್ಚು ಜನಕ್ಕೆ ಗಾಯವಾಗಿದೆ. ಇರಾನ್ ಬೇಸಿಕಲಿ ಒಂದು ನ್ಯೂಕ್ಲಿಯರ್ ಪವರ್ ಕಂಟ್ರಿ ಆಗೋದೇ ಇಸ್ರೇಲ್ಗೆ ಇಷ್ಟವಿಲ್ಲ. ಹಾಗಾಗಿ ಈ ಬಾರಿಯ ದಾಳಿಯಲ್ಲಿ ಪ್ರಮುಖ ಟಾರ್ಗೆಟ್ ಆಗಿರೋದೇ ಆ ಕೇಂದ್ರಗಳು, ಹಾಗೆ ಅದರ ಹಿಂದಿರುವ ವಿಜ್ಞಾನಿಗಳು. ಇನ್ನು ಇಸ್ರೇಲ್ನ ಲೆಕ್ಕವನ್ನ ಕೂಡ ಗಮನಿಸ್ಬಿಡೋಣ. ಇರಾನ್ ಕೂಡ ಕೈಕಟ್ಟಿಕೊಳ್ತಿಲ್ಲ, ಪ್ರಬಲವಾದ ದಾಳಿಯನ್ನೇ ನಡೆಸದೆ. ಹೀಗಾಗಿ ಇಸ್ರೇಲ್ನ ಮೇಲಾಗಿರುವ ಪರಿಣಾಮ ಹೇಗಿದೆ ಅದನ್ನು ಕೂಡ ಗಮನಿಸೋಣ. ಇಸ್ರೇಲ್ನ ಏರ್ಬೇಸ್, ಸೇನಾ ನೆಲೆಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಪೆಟ್ಟು ಬಿದ್ದಿದೆ. ಇಸ್ರೇಲ್ ಸೇನಾ ಹೆಡ್ ಕ್ವಾರ್ಟರ್ಸ್ ಕೂಡ ಧ್ವಂಸವಾಗಿ ಹೋಗಿದೆ. ದೊಡ್ಡ ಕಟ್ಟಡಗಳು ಸದ್ಯಕ್ಕೆ ಅಸ್ಥಿ ಪಂಜರಗಳಂತೆ ಕಾಣ್ತಾ ಇದೆ ಇಸ್ರೇಲ್ನಲ್ಲಿ. 7 ಸೈನಿಕರು ಸೇರಿದಂತೆ 10 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಇಸ್ರೇಲ್ನ 60ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. ಲಕ್ಷ ಇಸ್ರೇಲಿ ಜನ ಇದೀಗ ಜೀವ ಉಳಿಸ್ಕೊಳ್ಳೋ ಸಲುವಾಗಿ ಶೆಲ್ಟರ್ ಹಾಗೆ ಬಂಕರ್ಗಳ ಆಶ್ರಯವನ್ನು ಪಡೆದಿದ್ದಾರೆ. ಸ್ಕೂಲ್ಗಳು ಬಂದಾಗಿದೆ, ಶಾಪಿಂಗ್ ಮಾಲ್ಗಳು ಕ್ಲೋಸ್ ಆಗಿದೆ, ಕಾಲೇಜ್ಗಳು ಕ್ಲೋಸ್ ಆಗಿದೆ. ಇದು ಸದ್ಯಕ್ಕೆ ಒಂದು ಕಡೆ ಇಸ್ರೇಲ್ ಹಾಗೆ ಇರಾನ್ನ ನಡುವೆ ನಡೀತಾ ಇರುವ ಈ ಸಂಘರ್ಷದಲ್ಲಿ ಈವರೆಗೆ
ಯಾವ ದೇಶಕ್ಕೆ ಯಾವ ಪ್ರಮಾಣದಲ್ಲಿ ನಷ್ಟ ಆಗಿದೆ ಅನ್ನೋದನ್ನು ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. ಇರಾನ್ನ ಲೆಕ್ಕವನ್ನು ಗಮನಿಸೋಣ. ಇರಾನ್ನಲ್ಲಿರುವ ಅಣ್ವಸ್ತ್ರ ಕೇಂದ್ರಗಳು, ಅಣ್ವಸ್ತ್ರ ತಯಾರಿಕಾ ಘಟಕಗಳು, ಅದರ ಹಿಂದಿರುವ ವಿಜ್ಞಾನಿಗಳೇ ಇಸ್ರೇಲ್ನ ಪ್ರಮುಖ ಟಾರ್ಗೆಟ್ ಆಗಿತ್ತು. ಅದನ್ನೇ ಗುರಿಯಾಗಿಸ್ಕೊಂಡು ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಹೋಯಿತು. ಇರಾನ್ನ 200ಕ್ಕೂ ಹೆಚ್ಚು ಕಡೆ ಇಸ್ರೇಲ್ ಭೀಕರವಾದ ದಾಳಿಯನ್ನು ನಡೆಸಿದೆ. 4 ಪರಮಾಣು ನೆಲೆಗಳಿಗೆ, ಇರಾನ್ನಲ್ಲಿರ್ತಕ್ಕಂಥ ಪರಮಾಣು ನೆಲೆಗಳಿಗೆ ಭಾರಿ ಪ್ರಮಾಣದ ಘಾಸಿಯಾಗಿದೆ ಇಸ್ರೇಲ್ನ ದಾಳಿಯಿಂದಾಗಿ. ಇರಾನ್ನ 9 ಮಂದಿ ಪರಮಾಣು ವಿಜ್ಞಾನಿಗಳು ಇಸ್ರೇಲ್ ನಡೆಸಿದ ಅಟ್ಯಾಕ್ನಲ್ಲಿ ಸಾವಿಗೀಡಾಗಿದ್ದಾರೆ. ಕೇವಲ ವಿಜ್ಞಾನಿಗಳು ಮಾತ್ರವಲ್ಲ, ಗೂಢಾಚಾರ ದಳದ ಉಪಮುಖ್ಯಸ್ಥ ಕೂಡ, ಇರಾನ್ನ ಗೂಢಾಚಾರ ದಳದ ಉಪಮುಖ್ಯಸ್ಥ ಕೂಡ ಇಸ್ರೇಲಿ ದಾಳಿಯಲ್ಲಿ ಸಾವಿಗೀಡಾಗಿದ್ದಾನೆ. ಇಷ್ಟು ಮಾತ್ರವಲ್ಲ, IRGC, ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್, ಇದರ ಮುಖ್ಯಸ್ಥನನ್ನ ಕೂಡ ಇಸ್ರೇಲ್ ಕೊಂದು ಹಾಕಿದೆ. 20ಕ್ಕೂ ಹೆಚ್ಚು ಸೀನಿಯರ್ ಕಮಾಂಡೋಗಳು ಸಾವಿಗೀಡಾಗಿದ್ದಾರೆ ಇಸ್ರೇಲ್ನ ಈವರೆಗಿನ ದಾಳಿಯಿಂದಾಗಿ. ಮಿಸೈಲ್ ತಯಾರಿಕಾ ಘಟಕಗಳು ಚಿಂದಿಯಾಗಿ ಹೋಗಿದೆ. ಇರಾನ್ನ ರಡಾರ್ ಸಿಸ್ಟಮ್ ಉಡೀಸಾಗಿ ಹೋಗಿದೆ. ಇಸ್ರೇಲ್ ದಾಳಿಯಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕೂಡ ಕಳೆದುಕೊಂಡಿದೆ ಇರಾನ್. 138ಕ್ಕೂ ಹೆಚ್ಚು ಜನರ ಸಾವಾಗಿದೆ, 350ಕ್ಕೂ ಹೆಚ್ಚು ಜನಕ್ಕೆ ಗಾಯವಾಗಿದೆ. ಇರಾನ್ ಬೇಸಿಕಲಿ ಒಂದು ನ್ಯೂಕ್ಲಿಯರ್ ಪವರ್ ಕಂಟ್ರಿ ಆಗೋದೇ ಇಸ್ರೇಲ್ಗೆ ಇಷ್ಟವಿಲ್ಲ. ಹಾಗಾಗಿ ಈ ಬಾರಿಯ ದಾಳಿಯಲ್ಲಿ ಪ್ರಮುಖ ಟಾರ್ಗೆಟ್ ಆಗಿರೋದೇ ಆ ಕೇಂದ್ರಗಳು, ಹಾಗೆ ಅದರ ಹಿಂದಿರುವ ವಿಜ್ಞಾನಿಗಳು. ಇನ್ನು ಇಸ್ರೇಲ್ನ ಲೆಕ್ಕವನ್ನು ಕೂಡ ಗಮನಿಸ್ಬಿಡೋಣ. ಇರಾನ್ ಕೂಡ ಕೈಕಟ್ಟಿಕೊಳ್ತಿಲ್ಲ, ಪ್ರಬಲವಾದ ದಾಳಿಯನ್ನೇ ನಡೆಸದೆ. ಹೀಗಾಗಿ ಇಸ್ರೇಲ್ನ ಮೇಲಾಗಿರುವ ಪರಿಣಾಮ ಹೇಗಿದೆ ಅದನ್ನು ಕೂಡ ಗಮನಿಸೋಣ. ಇಸ್ರೇಲ್ನ ಏರ್ಬೇಸ್, ಸೇನಾ ನೆಲೆಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಪೆಟ್ಟು ಬಿದ್ದಿದೆ. ಇಸ್ರೇಲ್ ಸೇನಾ ಹೆಡ್ ಕ್ವಾರ್ಟರ್ಸ್ ಕೂಡ ಧ್ವಂಸವಾಗಿ ಹೋಗಿದೆ. ದೊಡ್ಡ ಕಟ್ಟಡಗಳು ಸದ್ಯಕ್ಕೆ ಅಸ್ಥಿ ಪಂಜರಗಳಂತೆ ಕಾಣ್ತಾ ಇದೆ ಇಸ್ರೇಲ್ನಲ್ಲಿ. 7 ಸೈನಿಕರು ಸೇರಿದಂತೆ 10 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಇಸ್ರೇಲ್ನ 60ಕ್ಕೂ ಹೆಚ್ಚು ಜನರಿಗೆ ಗಾಯವಾಗಿದೆ. ಲಕ್ಷ ಇಸ್ರೇಲಿ ಜನ ಇದೀಗ ಜೀವ ಉಳಿಸ್ಕೊಳ್ಳೋ ಸಲುವಾಗಿ ಶೆಲ್ಟರ್ ಹಾಗೆ ಬಂಕರ್ಗಳ ಆಶ್ರಯವನ್ನು ಪಡೆದಿದ್ದಾರೆ. ಸ್ಕೂಲ್ಗಳು ಬಂದಾಗಿದೆ, ಶಾಪಿಂಗ್ ಮಾಲ್ಗಳು ಕ್ಲೋಸ್ ಆಗಿದೆ, ಕಾಲೇಜ್ಗಳು ಕ್ಲೋಸ್ ಆಗಿದೆ. ಇದು ಒಂದು ಕಡೆ ಇಸ್ರೇಲ್ ಹಾಗೆ ಇರಾನ್ನ ನಡುವೆ ನಡೀತಾ ಇರುವ ಈ ಸಂಘರ್ಷದಲ್ಲಿ ಈವರೆಗೆ ಯಾವ ದೇಶಕ್ಕೆ ಯಾವ ಪ್ರಮಾಣದಲ್ಲಿ ನಷ್ಟ ಆಗಿದೆ ಅನ್ನೋದನ್ನು ಕ್ವಿಕ್ಕಾಗಿ ಗಮನಿಸ್ತಾ ಹೋಗೋಣ. ಇರಾನ್ನ ಲೆಕ್ಕವನ್ನು ಗಮನಿಸೋಣ. ಇರಾನ್ನಲ್ಲಿರುವ ಅಣ್ವಸ್ತ್ರ ಕೇಂದ್ರಗಳು, ಅಣ್ವಸ್ತ್ರ ತಯಾರಿಕಾ ಘಟಕಗಳು, ಅದರ ಹಿಂದಿರುವ ವಿಜ್ಞಾನಿಗಳೇ ಇಸ್ರೇಲ್ನ ಪ್ರಮುಖ ಟಾರ್ಗೆಟ್ ಆಗಿತ್ತು. ಅದನ್ನೇ ಗುರಿಯಾಗಿಸ್ಕೊಂಡು ಇಸ್ರೇಲ್ ಅಟ್ಯಾಕ್ ಮಾಡ್ತಾ ಹೋಯಿತು. ಇರಾನ್ನ 200ಕ್ಕೂ ಹೆಚ್ಚು ಕಡೆ ಇಸ್ರೇಲ್ ಭೀಕರವಾದ ದಾಳಿಯನ್ನು ನಡೆಸಿದೆ. 4 ಪರಮಾಣು ನೆಲೆಗಳಿಗೆ, ಇರಾನ್ನಲ್ಲಿರ್ತಕ್ಕಂಥ ಪರಮಾಣು ನೆಲೆಗಳಿಗೆ ಭಾರಿ ಪ್ರಮಾಣದ ಘಾಸಿಯಾಗಿದೆ ಇಸ್ರೇಲ್ನ ದಾಳಿಯಿಂದಾಗಿ. ಇರಾನ್ನ 9 ಮಂದಿ ಪರಮಾಣು ವಿಜ್ಞಾನಿಗಳು ಇಸ್ರೇಲ್ ನಡೆಸಿದ ಅಟ್ಯಾಕ್ನಲ್ಲಿ ಸಾವಿಗೀಡಾಗಿದ್ದಾರೆ. ಕೇವಲ ವಿಜ್ಞಾನಿಗಳು ಮಾತ್ರವಲ್ಲ, ಗೂಢಾಚಾರ ದಳದ ಉಪಮುಖ್ಯಸ್ಥ ಕೂಡ, ಇರಾನ್ನ ಗೂಢಾಚಾರ ದಳದ ಉಪಮುಖ್ಯಸ್ಥ ಕೂಡ ಇಸ್ರೇಲಿ ದಾಳಿಯಲ್ಲಿ ಸಾವಿಗೀಡಾಗಿದ್ದಾನೆ. ಇಷ್ಟು ಮಾತ್ರವಲ್ಲ, IRGC, ಇಸ್ಲಾಮಿಕ್ ರೆವಲ್ಯೂಷನರಿ ಗಾರ್ಡ್ ಕಾರ್ಪ್ಸ್, ಇದರ ಮುಖ್ಯಸ್ಥನನ್ನ ಕೂಡ ಇಸ್ರೇಲ್ ಕೊಂದು ಹಾಕಿದೆ. 20ಕ್ಕೂ ಹೆಚ್ಚು ಸೀನಿಯರ್ ಕಮಾಂಡೋಗಳು ಸಾವಿಗೀಡಾಗಿದ್ದಾರೆ ಇಸ್ರೇಲ್ನ ಈವರೆಗಿನ ದಾಳಿಯಿಂದಾಗಿ. ಮಿಸೈಲ್ ತಯಾರಿಕಾ ಘಟಕಗಳು ಚಿಂದಿಯಾಗಿ ಹೋಗಿದೆ. ಇರಾನ್ನ ರಡಾರ್ ಸಿಸ್ಟಮ್ ಉಡೀಸಾಗಿ ಹೋಗಿದೆ. ಇಸ್ರೇಲ್ ದಾಳಿಯಲ್ಲಿ ಏರ್ ಡಿಫೆನ್ಸ್ ಸಿಸ್ಟಮ್ ಅನ್ನ ಕೂಡ ಕಳೆದುಕೊಂಡಿದೆ ಇರಾನ್. 138ಕ್ಕೂ ಹೆಚ್ಚು ಜನರ ಸಾವಾಗಿದೆ, 350ಕ್ಕೂ ಹೆಚ್ಚು ಜನಕ್ಕೆ ಗಾಯವಾಗಿದೆ. ಇರಾನ್ ಬೇಸಿಕಲಿ ಒಂದು ನ್ಯೂಕ್ಲಿಯರ್ ಪವರ್ ಕಂಟ್ರಿ ಆಗೋದೇ ಇಸ್ರೇಲ್ಗೆ ಇಷ್ಟವಿಲ್ಲ. ಹಾಗಾಗಿ ಈ ಬಾರಿಯ ದಾಳಿಯಲ್ಲಿ ಪ್ರಮುಖ ಟಾರ್ಗೆಟ್ ಆಗಿರೋದೇ ಆ ಕೇಂದ್ರಗಳು, ಹಾಗೆ ಅದರ ಹಿಂದಿರುವ ವಿಜ್ಞಾನಿಗಳು. ಇನ್ನು ಇಸ್ರೇಲ್ನ ಲೆಕ್ಕವನ್ನು ಕೂಡ ಗಮನಿಸ್ಬಿಡೋಣ. ಇರಾನ್ ಕೂಡ ಕೈಕಟ್ಟಿಕೊಳ್ತಿಲ್ಲ, ಪ್ರಬಲವಾದ ದಾಳಿಯನ್ನೇ ನಡೆಸದೆ. ಹೀಗಾಗಿ ಇಸ್ರೇಲ್ನ ಮೇಲಾಗಿರುವ ಪರಿಣಾಮ ಹೇಗಿದೆ ಅದನ್ನು ಕೂಡ ಗಮನಿಸೋಣ. ಇಸ್ರೇಲ್ನ ಏರ್ಬೇಸ್, ಸೇನಾ ನೆಲೆಗಳಿಗೆ ದೊಡ್ಡ ಪ್ರಮಾಣದಲ್ಲಿ ಪೆಟ್ಟು ಬಿದ್ದಿದೆ. ಇಸ್ರೇಲ್ ಸೇನಾ ಹೆಡ್ ಕ್ವಾರ್ಟರ್ಸ್ ಕೂಡ ಧ್ವಂಸವಾಗಿ ಹೋಗಿದೆ. ದೊಡ್ಡ ಕಟ್ಟಡಗಳು ಸದ್ಯಕ್ಕೆ ಅಸ್ಥಿ ಪಂಜರಗಳಂತೆ ಕಾಣ್ತಾ ಇದೆ ಇಸ್ರೇಲ್ನಲ್ಲಿ. 7 ಸೈನಿಕರು ಸೇರಿದಂತೆ 10 ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ. ಇಸ್ರೇಲ್ನ 60ಕ್ಕೂ ಹೆಚ್ಚು ಜನರಿಗೆ